ರಸಿಯಾರ ಶಾಯ್ದಾ ಕೇಳಿಸ್ಕೊಂಡ್ಯಾ? ಏನೋ ಬಿದ್ದಾಗಾಯ್ತಲ್ವಾ? ಅಯ್ಯೋ ಏನು ಇಲ್ಲ, ಸುಮ್ಮನೆ ಮಲ್ಕೊಳ್ಳಿಜ್ಜಿ. ರಾಮ್ ಪ್ಲೀಸ್ ಹಠ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. ನನಗೆ ಹೇಗೆ ಹೇಳಿ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಕೋಪ ಮಾಡ್ಕೋಬೇಡ ಜಾನಕಿ, ನಿಜ ನೀನು ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಅವತ್ತು ಕೋಪ ಮಾಡಿಕೊಂಡ್ರು ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳಿದ್ರಿ. ಅದು ನಮ್ಮನೇಲಿ, ಇದು ನಿಮ್ಮನೆ. ಮನೆ ಯಾವುದಾದ್ರೂ ಏನು, ಇರೋದು ನಾನೇ ತಾನೆ. ಆದ್ರೂ ಅಲ್ಲಿ ಜಾನಕಿ, ಇಲ್ಲಿ ರಜೆ ಆಗಿದೆಯಲ್ಲ. ಇಬ್ರು ಒಬ್ಬಳೆ ಅಂತ ಗೊತ್ತು ತಾನೆ. ಅದಕ್ಕೆ ಅಲ್ವಾ ಜಾನಕಿ ಅಲ್ಲಿಂದ ನೀನು ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದು. ನೋಡಿದ್ದು ಸಾಕು ರಾಮ್, ನಿಮ್ಮ ಕಾಲಿಗೆ ಬೀಳ್ತೀನಿ, ಹೊರಡಿ. ಬೇಡ ಜಾನಕಿ, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಇದ್ದೋಗ್ತೀನಿ. ಅಯ್ಯೋ ಅಲ್ಲ, ಇವ್ರಿಗೆ ಯಾರು ಹೇಳೋದು? ಈಗ ಯಾರೂ ಡಿಸ್ಟರ್ಬ್ ಮಾಡೋರಿಲ್ಲ, ನೀನು ಯಾಕೆ ಟೆನ್ಷನ್ ಆಗ್ತೀಯಾ? ರಜಿಯಾ ಬೇಟಿ, ರಜಿಯಾ ಬೇಟಿ, ರಜಿಯಾ ಬೇಟಿ, ಕೆಳಗಡೆ ಹೋಗಿ. ಅಬ್ಬ ಬಂದೆ. ಯಾಕಬ್ಬ, ಏನು ನೋಡ್ತಿದ್ದೀರಾ? ಏನಾಯ್ತು? ಇಲ್ಲಿ ಯಾರಾದರೂ ಬಂದ್ರ ಬೇಟಿ? ಇಲ್ವಲ್ಲ, ಯಾರು ಬಂದಿಲ್ಲ ಅಬ್ಬ, ನೀವೇ ಬಂದಿರೋದು. ಯಾಕಬ್ಬ, ಮತ್ತೆ ನನ್ನ ಮೇಲೆ ಏನಾದರೂ ಅನುಮಾನನಾ? ಇಲ್ಲ, ಹಾಗೇನಿಲ್ಲ ಬೇಟಿ. ಏನೋ ಶಬ್ದ ಕೇಳಿಸ್ತು, ನೋಡೋಣ ಅಂತ ಬಂದೆ. ಏನೂ ಇಲ್ಲ ಅಬ್ಬ, ಆವಾಗಲಿಂದ ನಾನು ಒಬ್ಬಳೇ ರೂಮಲ್ಲಿದ್ದೀನಿ. ಸರಿ ಬೇಟಿ, ಹೋಗಿ ಮಲ್ಕೋ, ಹೋಗು, ನಿದ್ದೆ ಮಾಡು. ಸರಿ. ರಾಮ್, ರಾಮ್ ಬನ್ನಿ. ಹಬ್ಬ, ಸದ್ಯ ಎಲ್ಲ ಡಿಸ್ಟರ್ಬ್ ಕ್ಲಿಯರ್ ಆಯಿತು. ಇನ್ನು ಯಾರಿಂದನೂ ತೊಂದರೆ ಬರಲ್ಲ. ಏನಂತೀಯ ಜಾನಕಿ? ಏನು ಜಾನಕಿ ಹಾಗೆ ನೋಡ್ತಿದ್ಯಾ? ನಿಜ, ನೀನು ಕೋಪ ಮಾಡಿಕೊಂಡ್ರೆ ಚೆನ್ನಾಗೇ ಕಾಣಿಸಲ್ಲ. ನಾನಂತೂ ಇಲ್ಲಿರಲ್ಲಪ್ಪ. ನಿನ್ನ ಕೋಪ ನೋಡಿಕೊಂಡು ನನ್ನ ಕೈಲಿ ಇರೋದಕ್ಕಾಗಲ್ಲ ಜಾನಕಿ. ನಾನು ಹೊರಟೋಗ್ತೀನಿ ಈಗ. ಕೊನೆಗೂ ನಿಮ್ಮ ಹಠಾನೇ ಸಾಧಿಸ್ಬಿಟ್ರಲ್ಲ. ಹೆಂಡತಿ ಮುಂದೆ ಹಠ ಗೆಲ್ಲಲ್ಲ, ಏನಿದ್ರು
ಅನ್ಕೊಂಡಿದ್ದು ಆಗಲ್ಲ ಅಂತ ಅನಿಸ್ತಾ ಇದೆ. ರಾಮ್, ಮೊದಲು ಹೋಗಿ ಎಲ್ಲಾದರೂ ಬಚ್ಚಿಟ್ಕೊಳ್ಳಿ. ಹೋಗಿ ಅಕ್ಕ. ನಾನು ಓ ಫಾತಿಮಾನಾ? ಹಾಗಾದ್ರಿಂದ ಬಚ್ಚಿಟ್ಕೊಳ್ಳೋದು. ಹೋಗಿ ಡೋರ್ ಓಪನ್ ಮಾಡು. ಏನು ಭಾವ, ಅಕ್ಕನ ಬಿಟ್ಟಿರೋಕ್ಕೆ ಕಷ್ಟ ಆಯ್ತಾ? ಫಾತಿಮಾ, ಸ್ವಲ್ಪ ಮೆಲ್ಲಗೆ ಮಾತಾಡು. ಈಗಷ್ಟೇ ಹಬ್ಬ ಬಂದೋದ್ರು. ಆದರೂ ಅಕ್ಕ, ಇದೆಲ್ಲ ಯಾಕೋ ಅತಿ ಆಯಿತು ಅಂತ ಅನಿಸ್ತಿಲ್ಲ? ನನ್ನನ್ನು ಯಾಕೆ ಕೇಳ್ತೀಯ? ಇಲ್ಲೇ ನಿಂತಿದ್ದಾರೆ ನೋಡು ನಿಮ್ಮ ಭಾವ, ಕೇಳು. ಭಾವ, ಇದು ಯಾಕೋ ಜಾಸ್ತಿ ಆಯಿತು. ಇದೆಲ್ಲ ಸರಿ ಇರಲ್ಲ. ಇಲ್ಲ ಫಾತಿಮಾ, ಅದು ಮನೇಲಿ ಜಾನ್ಕಿ. ಸಾಕು ಭಾವ, ನನಗೆಲ್ಲ ಗೊತ್ತಾಗುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಹೋಗ್ಬಿಡಿ, ಇಲ್ಲ ಅಂದರೆ ಗೊತ್ತಲ್ವಾ? ಅಕ್ಕ, ನಾನು ನೀರು ತಂದಿದ್ದು ಒಳ್ಳೇದಾಯ್ತು ಬಿಡು. ಭಾವಂಗೆ ಬೇಕಾಗತ್ತೆ. ಥ್ಯಾಂಕ್ಸ್ ಫಾತಿಮಾ, ತುಂಬ ಬಾಯಾರಿಕೆ ಆಗ್ತಾ ಇತ್ತು. ಆಗತ್ತೆ ಅಂತಲೇ ನೀರು ತಂದಿದ್ದು. ಆದರೂ ಭಾವ, ನೀವು ತುಂಬ ಸ್ಪೀಡ್ ಬಿಡಿ. ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ. ಗುಡ್ ನೈಟ್. ಹಾಂ, ಸಿಕ್ಕಿದ್ರೆ ಇಂಥ ಹೆಂಡತಿ ಸಿಗಬೇಕು. ಸಾರಿ ಸಿಕ್ಕಿದ್ರೆ ಇಂಥ ನಾದ್ನಿ ಸಿಗಬೇಕು ಅಂತ ಹೇಳಿದೆ ಅಷ್ಟೇ. ಅಲ್ಲ ಜಾನಕಿ, ಅವಳಿಗಿರೋಷ್ಟು ಕಾಳಜಿ ನೀವು ನನ್ನ ಮೇಲೆ ಒಂದು ಸ್ವಲ್ಪನಾದರೂ ಇದೆಯಾ? ನೀವು ಮಾಡೋದಕ್ಕೆ ಯಾವ ಹೆಂಡ್ತಿನೂ ಕಾಳಜಿ ತೋರಿಸಲ್ಲ. ನೀನು ಹೀಗೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ನಾನು ಬಂದಿರೋ ಟೈಮೆಲ್ಲ ವೇಸ್ಟ್ ಆಗೋಗುತ್ತೆ. ಅಷ್ಟರಲ್ಲಿ ಬೆಳಗ್ಗೆ ಆಗಿ ನಾನೇ ವೇಸ್ಟ್ ಮಾಡಿ ಅಂದ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಾ. ಅಮ್ಮ, ಏನಮ್ಮ ಇದು? ಸರಿಯಾಗಿ ನೋಡ್ಕೊಂಡು ನೀರು ಹಾಕ್ಬೇಕು ತಾನೆ? ಅಲ್ವೋ ರಾಮ, ಏನೋ ಇದು ನಿನ್ನ ಅವತಾರ? ಬೆಳಿಗ್ಗೆನೆ ಎಲ್ಲೋ ಹೋಗಿದ್ದೆ? ಯಾಕೋ ಸುಮ್ಮನೆ ಇದೆಯಾ? ಇಷ್ಟು ಬೆಳಿಗ್ಗೆನೆ ಎಲ್ಲೋ ಹೋಗಿದ್ದೆ? ಅಮ್ಮ, ಅದು ಹಾಂ, RSS ಕ್ಯಾಂಪ್ ಇತ್ತಮ್ಮ. ಎಲ್ರೂ ಕಳಿಸ್ಬೇಕಿತ್ತು, ಅದಕ್ಕೆ ಬೆಳಗ್ಗೆನೆ ಎದ್ದೋಗಿದ್ದೆ. ಅದಕ್ಕೇನೆ ನಿಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಿಮಗೆ ಹೇಳ್ದ್ರೇ ಹೋಗ್ಬಿಟ್ಟೆ. ಏನು ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ರಾಮ, ಸುಳ್ಳು ಹೇಳಬೇಡ. ಎಲ್ಲಿಗೆ ಹೋಗಿದ್ದೆ ಅಂತ ನಿಜ ಹೇಳು. ನಿಜನೇಮ್ಮ ಹೇಳ್ತಿರೋದು. RSS ಪೆರೇಡ್ಗೆ ಹೋಗಿದ್ದು. ಈಗಷ್ಟೇ ಕ್ಯಾಂಪ್ ಅಂದೆ, ಇವಾಗ ಪರೇಡ್ ಆಗೋಯ್ತಾ? ಅದು ಸಮವಸ್ತ್ರ ಇಲ್ಲ, ಏನಿಲ್ಲ, ಇದೆಲ್ಲ ನಾನು ನಂಬೇಕಾ? ಏನೋ ಸುಮ್ಮನೆ ನಿಂತಿದೀಯಾ? ಕೇಳಿದ್ ಗೊತ್ತಾಗ್ತಾ ಇಲ್ವಾ? ಗೊತ್ತಾಯ್ತು ಅಮ್ಮ. ನಿಜ ಹೇಳು, ಯಾರನ್ನ ನೋಡಕ್ ಹೋಗಿದ್ದೆ? ಯಾರನ್ನ? ಇಷ್ಟೊತ್ತಲ್ಲಿ ನಾನು ಯಾರನ್ನ ನೋಡಕ್ಕೆ ಹೋಗ್ಲಮ್ಮ? ಸುಮ್ಮನೆ ಹಾಗೆ ಬೇಜಾರಾಗ್ತಿತ್ತು. ಒಂದು ರೌಂಡ್ ವಾಕಿಂಗ್ ಹೋಗ್ಬರೋಣ ಅಂತ ವಾಕಿಂಗ್ ಹೋಗಿದೆ ಅಷ್ಟೇ. ನೋಡು ರಾಮ, ಸುಮ್ಮನೆ ಕತೆ ಕಟ್ಟಿ ಏನೇನೋ ಹೇಳಬೇಡ. ಒಂದ್ಸತಿ ಜಾಗಿಂಗ್ ಅಂತೀಯ, ಒಂದ್ಸತಿ ಕ್ಯಾಂಪ್ ಅಂತೀಯ, ಒಂದ್ಸತಿ ಪರೇಡ್ ಅಂತೀಯ. ಏನೋ ನಿಂದು? ಅಮ್ಮ,
ನಿಜನೇ ಹೇಳ್ತಿರೋದು. ನಾನು ಹೋಗಿದ್ದು ಜಾಗಿಂಗ್ಗೆ. ಸುಮ್ಮನೆ ಯಾಕೆ ನಾನು ತಲೆ ತಿಂತಾ ಇದೆಯಾ? ನೀನು ಏನೋ ಪ್ರಶ್ನೆ ಕೇಳ್ತೀಯಾ ಅಂತ RSSಗೆ ಹೋಗಿದ್ದೆ ಅಂತ ಹೇಳಿದ್ದು. ಇದೇನೋ ನಿಂದು ಹೊಸ ವರ್ಷ, ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಜಾಗಿಂಗ್ ಎಲ್ಲ ಬಂದ್ಬಿಡ್ತಾ? ಇವತ್ತು ಮಾತ್ರ ಅಲ್ಲ ಅಮ್ಮ, ಇನ್ನು ಮುಂದೆ ದಿನಾಲೂ ಮಾಡ್ತೀನಿ. ನನ್ನ ಫ್ರೆಂಡ್ ಹೇಳ್ದ ಅಮ್ಮ, ದಿನ ಬೆಳಗ್ಗೆ ಜಾಗಿಂಗ್ ಹೋದರೆ ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದಂತೆ. ಅದಕ್ಕೆ 2000 ಕಿಲೋಮೀಟ್ರ್ ವಾಕಿಂಗ್ ಮಾಡ್ಕೊಬಂದೆ. ನೋಡು ಎಷ್ಟು ಸುಸ್ತಾಗಿದ್ದೀನಿ. ಏನು ಬೆಳಿಗ್ಗೆ ಹೋಗಿ 2000 ಕಿಲೋಮೀಟರ್ ವಾಕಿಂಗ್ ಮಾಡಿ ಇಷ್ಟು ಬೇಗ ಬಂದ? ಏ ಅಮ್ಮ, 2000 ಕಿಲೋಮೀಟ್ರ್ ಅಲ್ಲಮ್ಮ, 2000 ಮೀಟ್ರು ಅಂತ ಹೇಳಿದ್ದು. ಅಲ್ವೋ, ಚಪ್ಪಲಿ ಹಾಕೊಂಡು ಯಾರಾದರೂ ಜಾಗಿಂಗ್ ಹೋಗ್ತಾರಾ? ನಿನ್ನ ನೋಡಿದ್ರೆ ಜಾಗಿಂಗ್ ಹೋಗಿರೋ ಥರ ಕಾಣ್ತಿಲ್ಲ ಬಿಡು. ಅಮ್ಮ, ಅದು ಹೊಸ ಶೂ ಯಾವುದೂ ಇರಲಿಲ್ಲ ಅಮ್ಮ, ಅದಕ್ಕೆ ಚಪ್ಪಲಿ ಹಾಕೊಂಡು ಹೋಗಿದ್ದೆ. ಶೂ ಆರ್ಡ್ರ್ ಮಾಡಿದ್ದೀನಿ, ಇವತ್ತು ನಾಳೆನೋ ಬರುತ್ತೆ, ಅದನ್ನೇ ಹಾಕೊಂಡು ಹೋಗ್ತೀನಿ. ರಾಮ, ನಿನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೆಯಾ? ಇಲ್ಲಮ್ಮ. ಏನಮ್ಮ ನೀನು ಒಳ್ಳೆ ಪೊಲೀಸವರು ಕಳ್ಳರನ್ನ ವಿಚಾರಿಸ್ದಂಗೆ ನೀನು ನನ್ನನ್ನು ಕೇಳ್ತಾ ಇದೆಯಾ? ಇದಕ್ಕೆ ನಾನು ಸುಳ್ಳು ಹೇಳೋದು. ನಿಜ ಹೇಳಿದ್ರೆ ಮಾತ್ರ ಯಾರೂ ನಂಬಲ್ಲ. ನಿನ್ನ ನೋಡಿದ್ರೆ ನಿಜ ಹೇಳೋ ಥರ ಕಾಣ್ತಿಲ್ಲ, ಅದಕ್ಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರೋದು ನಾನು. ನಿಜ ಹೇಳಿದ್ರೆ ಸುಳ್ಳು ಅಂತ ಅಂದ್ಕೊಂಡ್ರೆ ನಾನಮ್ಮ ಮಾಡೋಕ್ಕಾಗತ್ತೆ? ನೀನು ಎಲ್ಲೋ ಹೋದಾಗಿದೆ. ಎಲ್ಲೋ ಹೋದಾಗ? ಎಲ್ಲಿಗಮ್ಮ ಹೋಗಿದ್ದೀನಿ? ಯಾರ್ದೋ ಮನೆಗೆ ಹೋಗಿ ಬಂದಾಗಿದೆ. ಮನೆಗ? ಏನಮ್ಮ ನೀನು ಬೇರೆ ಯಾರೋ ಮನೆಗೆ ಹೋದ್ರೆ ಇಷ್ಟು ಬೇಗ ಬರೋಕ್ಕಾಗತ್ತಾ? ಮತ್ತೆ ನೀನು ನೋಡಿದ್ರೆ ಬೆಳಿಗ್ಗೆ ಹೋದಾಗ ಅನಿಸ್ತಿಲ್ಲ. ಮತ್ತಿನ್ನು ಹೇಗಮ್ಮ ಅನ್ನಿಸ್ತಾ ಇದೆ? ನಿನ್ನೆ ರಾತ್ರಿನೇ ಹೋಗಿರೋ ಥರ ಇದೆ. ಬಿಟ್ಟರೆ 1-2 ದಿನ ಮುಂಚೆನೇ ನೀನು ಯಾರ್ದೋ ಮನೆಗೆ ಹೋಗಿ ಇದು ಬಂದಿದೆ ಅಂತ ಹೇಳ್ತೀಯ. ಏನಮ್ಮ ನೀನು ಇಷ್ಟೊಂದು ಅನುಮಾನ ಪಡೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಏನೋ ಅಪ್ಪ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇವತ್ತು ನೀನು ನೋಡಿದ್ರೆ ಯಾವುದು ಸರಿಯಾಗಿ ಹೇಳೋ ಥರ ಕಾಣ್ತಿಲ್ಲ ನನಗೆ. ಅಮ್ಮ, ಜಾಗಿಂಗ್ ಹೋದರೆ ಅದನ್ನು ಜಾಗಿಂಗ್ ಅಂದೆ, ಮತ್ತೆ ಇನ್ನೇನು ಹೇಳೋಕ್ಕಾಗುತ್ತೆ? ನಿನಗೆ ಯಾವಾಗ ನನ್ನ ಮೇಲೆ ಅನುಮಾನನೇ ಬಿಡು. ಸರಿ ಸರಿ, ಹೋಗಿ ಸ್ನಾನ ಮಾಡ್ಕೊಂಡು ಬಾ. ರಾಮ, ಮತ್ತಿನ್ನೇನಮ್ಮ? ನೆನ್ನೆನೇ ಕೇಳಬೇಕು ಅಂದ್ಕೊಂಡೆ. ಜಾನ್ಕಿನ್ ಕರ್ಕೊಂಡೋಗಿ ಅಲ್ಲೇ ಬಿಟ್ಟು ಬಂದಿದೆಯಲ್ಲೋ, ಮನೆ ಕರ್ಕೊಂಡು ಬರಲ್ವಾ? ಕರ್ಕೊಂಡು ಬರ್ತೀನಮ್ಮ, ಇನ್ನೊಂದು 2 ದಿನ ಅಷ್ಟೇ ಬರ್ತಾಳೆ. ನೆನ್ನೆನೇ ಎಲ್ಲ ಕಾರ್ಯ ಮುಗೀತು ತಾನೆ, ಮತ್ತೆ ಅವಳು ಇನ್ನೇನು ಮಾಡ್ತಾಳಲ್ಲಿ? ಅಯ್ಯೋ, ಅವಳು ತಂಗಿ ಅವಳನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಮ್ಮ, ಅದಕ್ಕೆ ಅವಳು ಅಲ್ಲೇ ಇದ್ದಾಳೆ. ತಂಗಿನಾ? ಯಾರೋ ಅವಳು ತಂಗಿ? ಅಮ್ಮ, ಅದು ತಂಗಿ ಅಂದರೆ ಹಾಸ್ಟೆಲ್ ತಂಗಿ ಅಮ್ಮ. ಜಾನ್ಕಿ ನೆನೆನೇ ಬರಬೇಕು ಅಂತ ಇದ್ಲು, ಆದರೆ ಹಾಸ್ಟೆಲ್ ತಂಗಿ ನೀನು ಹೋದ್ರೆ ನಮಗೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಮನಸ್ಸಿಗೆಲ್ಲ ಯಾಕೆ ಬೇಜಾರು ಮಾಡಬೇಕು ಅಂತ ನಾನೇ ಬಂದ್ಬಿಟ್ಟೆ ಅಮ್ಮ. ಸರಿ ಸರಿ, ಇವತ್ತಾದರೂ ಹೋಗಿ ಕರ್ಕೊಂಡು ಬಂದ್ಬಿಡು. ಅತ್ತೆ ನೆನ್ನೆನೇ ಕೇಳ್ತಾನೆ ಇದ್ರು. ಅಮ್ಮ, ಇವತ್ತೇ ಕರ್ಕೊಬರ್ಬೇಕಾ? ಇನ್ನೊಂದು 2 ದಿನ ಅಲ್ಲೇ ಇದ್ರೆ ಆಗಲ್ವಾ? ಏನೋ ಹೇಳ್ತಾ ಇದೀಯ ನೀನು. ಸಂಕಟ ಅಂತ ಜೀವನ ಪೂರ್ತಿ ಸಂತೈಸಕ್ಕಾಗುತ್ತಾ? ನೆನ್ನೆನೇ ಎಲ್ಲ ಮುಗ್ದಿದೆ ತಾನೆ, ಇವತ್ತು ಬಂದರೆ ಏನು ತೊಂದರೆ ಇಲ್ಲ. ಸರಿ ಅಮ್ಮ, ಬರೋದಕ್ಕೆ ಹೇಳ್ತೀನಿ. ಸರಿ. ಅಬ್ಬಾ, ಕಾಫಿ. ಹೇಗಿದೆ ಅಬ್ಬಾ ಕಾಫಿ? ಚೆನ್ನಾಗಿದೆಯಮ್ಮ. ಎಷ್ಟು ದಿವಸ ಆಯ್ತಮ್ಮ ಇಂಥ ಕಾಫಿ ಕುಡಿದು. ಮತ್ತೆ ಇಂಥ ಕಾಫಿ ಕುಡಿತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದಾ? ಅಷ್ಟೊಂದು ಚೆನ್ನಾಗಿದೆಯಾ ಅಬ್ಬಾ? ನಿಜನಮ್ಮ, ಬೇಕಾದ್ರೆ ನೀನು ಕುಡಿದು ನೋಡು.
ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಲ್ವಾ? ಮಾಫ್ ಕರೋ ಅಬ್ಬ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ. ಹೋಗ್ಲಿ ಬಿಡು ಬೇಟಿ, ಈಗ ಹಳೆದನ್ನೆಲ್ಲ ಯಾಕೆ ತೆಗಿತಿದ್ಯಾ? ನಮ್ಮ ಕಣ್ಮುಂದೆ ಬಂದಿಯಲ್ಲ, ಅದೇ ಸಂತೋಷ ಆಯಿತು. ನೀನು ನೋಡಿದೆ ಎಲ್ಲಿ ಕಣ್ಮುಚ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅಲ್ಲ, ನನಗೆ ಆ ದೌರ್ಭಾಗ್ಯ ಕೊಡಲಿಲ್ಲ, ನನ್ನ ಪುಣ್ಯ ಬಿಟ್ಟು. ಹಾಗೆಲ್ಲ ಹೇಳಬೇಡಿ ಅಬ್ಬ. ನಿಮ್ಮನ್ನ, ಅಮ್ಮಿನ, ಫಾತಿಮಾನ ನೆನೆಸ್ಕೊಂಡು ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ನನ್ನ ನೋವೇನು ಅಂತ ನನಗೆ ಮಾತ್ರ ಗೊತ್ತು ಅಬ್ಬ. ನಿಮ್ಗಾದ್ರೂ ಹೇಳ್ಕೊಳ್ಳೋಕೆ ಅಮ್ಮಿ, ಫಾತಿಮಾ ಇದ್ರು. ಆದರೆ ನನಗಂತ ನನ್ನ ರಾಮ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಅಬ್ಬ. ಇದ್ರೂ ಅವ್ರ ಹತ್ರ ಹೇಳ್ಕೊಳ್ಳೋ ಹಾಗೂ ಇರಲಿಲ್ಲ. ಏನು ಹೇಳ್ತಿದ್ಯಾ ಬೇಟಿ? ರಾಮ್ ಅಂದರೆ ಯಾರು? ಅಂದರೆ ರಾಮ್ ಬೆಟ್ರ ನಿನಗೆ ಗೊತ್ತಾ? ನೀನು ಅವನು ಮೊದಲೇ? ಇಲ್ಲ ಅಬ್ಬ, ನನಗೆ ಯಾವ ರಾಮ ಗೊತ್ತಿಲ್ಲ. ನಾನು ಹೇಳಿದ್ದು ರಾಮ್ ಅಲ್ಲ. ಮತ್ತೀಗಷ್ಟೇ ರಾಮ್ ಅಂತ ಹೇಳಿದೆ, ಈಗ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಾ? ಅದು ಅಬ್ಬ, ನಾನು ಹಾಗೆ ಹೇಳಿದ್ನ? ನಾನು ಹೇಳಿದ್ದು ರಮಾ ಅಂತ. ನನ್ನ ಫ್ರೆಂಡ್ ರಮಾನ ಬಿಟ್ಟರೆ ನನ್ನ ಜೊತೆ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಬೇರೆ ಯಾರೂ ಇರಲಿಲ್ಲ ಅಬ್ಬ. ಮತ್ತೆ ಬೇರೆ ಯಾರೋ ಇದ್ದರೂ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ ಅಂತಂದೆ. ಬೇರೆ ಯಾರು ಅಂದರೆ ಅಬ್ಬ, ನನ್ನ ಫ್ರೆಂಡ್ಸ್, ಹಾಸ್ಟೆಲ್ ಫ್ರೆಂಡ್ಸ್ ತುಂಬ ಜನ ಇದ್ದಾರಬ್ಬ. ಆದರೆ ಅದರಲ್ಲಿ ರಮಾ ನನ್ನ ಕ್ಲೋಸ್ ಫ್ರೆಂಡು. ಅವಳೇ ನನ್ನ ಮನಸ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ನಾನು ಇಷ್ಟೊತ್ತು ಹೇಳಿದ್ದು ಅವಳ ಬಗ್ಗೆನೇ. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ರಿ ಅಬ್ಬ? ರಾಮ್ ಅಂದರೆ ಯಾರು? ಅವ್ರಿಗೂ ನಿಮ್ಗೆ ಏನು ಸಂಬಂಧ? ಹಾಗಾದರೆ ನಿನಗೆ ರಾಮ್ ಬೆಟ್ಟ ಯಾರು ಅಂತ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಅಬ್ಬ. ಸುಳ್ಳು ಹೇಳ್ಬೇಡ ರಜಿಯಾ, ನಾನು ನಿನ್ನ ರಾಮ್ ಬೆಟ್ಟ ಜೊತೆ ನೋಡಿದ್ದೀನಿ. ಅಬ್ಬ, ನೀವು ಯಾವ ರಾಮ್ ಬಗ್ಗೆ ಹೇಳ್ತಿದ್ದೀರಾ? ನನಗೆ ಆ ಥರ ಯಾರೂ ಫ್ರೆಂಡ್ಸ್ ಇಲ್ಲ. ನನಗೆ ಅಂತ ಇರೋಳು ಒಬ್ಳೆ, ಪಾರುನ ಬಿಟ್ಟರೆ ರಮಾ ಮಾತ್ರ. ನೀವು ಯಾರೋ ಜೊತೆ ಯಾರನ್ನೋ ನೋಡಿ ನಾನು ಅಂತ ಅಂದ್ಕೊಂಡಿದ್ದೀರಾ ಅಬ್ಬ. ಅದಕ್ಕೆ ನಾನು ರಮಾ ಅಂತ ಹೇಳಿದ್ರು ನೀವು ರಾಮ್ ಅಂತ ಅನ್ಕೋತಿದ್ದೀರಾ. ಅಕ್ಕಂಗೂ ಜಾನಕಿ ಅಕ್ಕಂಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ ಅಬ್ಬ. ಆದರೆ ನಾನಿಟ್ಟಿರೋ ನಂಬಿಕೆನ ನೀವು ಕಳ್ಕೊತಾ ಇದ್ದೀರಾ.